ನನಗೂ ನಿನಗೂ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರ್ಯಾರು ಕಾಮಾಕ್ಷಿಯೇ. ನಮಸ್ಕಾರ. ಇವತ್ತು ನಾನು ರಂಗಭೂಮಿ ಅದರ ಕೊಡುಕೊಳ್ಳುವಿಕೆಯ ಬಗ್ಗೆ ಶ್ರೀ ಕೆ ವಿ ಸುಬ್ಬಣ್ಣ ಅವರು ನನ್ನ ಅನುಭವಕ್ಕೆ ದಕ್ಕಿದ ರಂಗಕಲ್ಪನೆ ಎಂಬ ತನ್ನ ಲೇಖನದಲ್ಲಿ ಬರೆದಿರುವ ಒಂದು ಪುಟ್ಟ ಭಾಗವನ್ನು ಓದಿ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಪೀಟರ್ ಬ್ರೂಕ್ ಒಬ್ಬ ರಂಗದ ಮೇಲೆ ಈ ಬದಿಯಿಂದ ಆ ಬದಿಗೆ ಚಲಿಸುತ್ತಾನೆ. ಇನ್ನೊಬ್ಬ ಪ್ರೇಕ್ಷಾಂಗಣದಲ್ಲಿ ಅದನ್ನು ನೋಡುತ್ತಾನೆ. ಇಷ್ಟ ಆದರೆ ರಂಗಭೂಮಿ ಆಗುತ್ತದೆ ಎನ್ನುತ್ತಾನೆ. ಆದರೆ ಇಲ್ಲಿ ನಮ್ಮ ಸುಬ್ಬಣ್ಣ ಅದನ್ನು ಬೇರೆಯದೇ ನೆಲೆಯಲ್ಲಿ ಕಾಣುತ್ತಾರೆ. ಈ ಮಾತುಗಳು ನನಗೂ ತುಂಬ ಪ್ರಿಯವಾದ್ದರಿಂದ ಇದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಾವು ನಾಟಕ ಮಾಡುತ್ತೇವೆ ಮತ್ತು ಕೆಲವು ಜನ ಬಂದು ಅದನ್ನು ನೋಡುತ್ತಾರೆ ಎಂದರೆ ಅದು ನಾಟಕ ಪ್ರದರ್ಶನ ಎನ್ನಬಹುದು. ಇಲ್ಲಿ ಆಡುವುದರಷ್ಟೇ ಮುಖ್ಯ ನೋಡುವುದು. ಆಡುವುದು ಮತ್ತು ನೋಡುವುದು ಎರಡರಲ್ಲಿ ಯಾವುದು ಇಲ್ಲದಿದ್ದರೂ ಅದು ಆಟವಾಗುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾವುದೋ ಜನ ಬಂದು ನಾಟಕ ನೋಡುವುದಿಲ್ಲ. ಅದು ಹಣ ಕೊಟ್ಟು ಟಿಕೆಟ್ ಪಡೆದು ನಮ್ಮ ಖರ್ಚನ್ನು ಹೀಗೆ ತಾವು ವಹಿಸಿಕೊಳ್ಳಲು ಸಮ್ಮತಿಸಿ ನೋಡಬೇಕಾದಾಗ ಸುತಾರಾಮ್ ನೋಡುವುದಿಲ್ಲ. ಬಂದರೆ ಆಪ್ತರಾಗಿ ಬದುಕುತ್ತಾ ನಮ್ಮಲ್ಲಿ ಪ್ರೀತಿ ವಿಶ್ವಾಸಗಳಿರುವ ನಮ್ಮ ಜನವೇ ನಾಟಕ ನೋಡಲು ಬರಬೇಕು. ಅಂದರೆ ನಾವು ಆಡುವುದು ಮತ್ತು ನಮ್ಮಲ್ಲಿ ಪ್ರೀತಿ ವಿಶ್ವಾಸಗಳಿರುವ ಜನ ಬಂದು ಅದನ್ನು ನೋಡುತ್ತಾ ಪಾಲ್ಗೊಳ್ಳುವುದು, ಇದು ರಂಗ ಕಾರ್ಯಕ್ರಮ ಅನ್ನಬಹುದು. ನಾಟಕವಾಡುತ್ತೇವೆ ಎಂದರೆ ಏನು? ಒಂದು ನಾಟಕ ಕೃತಿಯ ಚೌಕಟ್ಟನ್ನಿಟ್ಟುಕೊಂಡು ಅದರ ಪಾತ್ರ ಸನ್ನಿವೇಶಗಳ ಮುಖಾಂತರ ಮನುಷ್ಯ ಜೀವನದ ನಡವಳಿಕೆಗಳನ್ನು ಅವಸ್ಥೆಗಳನ್ನು ಬಹುಮಟ್ಟಿಗೆ ತುಂಬ ಗೂಢವೂ ಸೂಕ್ಷ್ಮವೂ ಆದ ಅವಸ್ಥೆಗಳನ್ನು ನಮ್ಮ ಅನುಭವಕ್ಕೆ ದಕ್ಕಿಸಿಕೊಳ್ಳುತ್ತಾ ಅವುಗಳನ್ನು ಬದುಕಿಕೊಳ್ಳಲು ಯತ್ನಿಸುತ್ತೇವೆ. ಮತ್ತು ನಮಗೆ ಆಪ್ತವಾದ ಒಂದು ಜನಸಮೂಹ ನಮ್ಮ ಜೊತೆಗೆ ಪಾಲ್ಗೊಂಡು ಅವರೂ ಹೀಗೆ ಬದುಕಿಕೊಳ್ಳಲು ಪ್ರೋತ್ಸಾಹಿಸುತ್ತೇವೆ. ಬಂದು ಪಾಲ್ಗೊಳ್ಳುವ ಜನ ಹೆಜ್ಜೆ ಹೆಜ್ಜೆಗೂ ಹೀಗೆ ಏಕೆ ಆಗಬೇಕು, ಬೇರೆ ಏಕೆ ಆಗಬಾರ್ದು, ಇದನ್ನೇಕೆ ಗಮನಿಸಬೇಕು, ಅದನ್ನೇಕೆ ಗಮನಿಸಬಾರದು ಮುಂತಾಗಿ ಅನುಮಾನಿಸುತ್ತಾರೆ, ಪ್ರಶ್ನಿಸುತ್ತಾರೆ, ಚರ್ಚಿಸುತ್ತಾರೆ, ವಾದಿಸುತ್ತಾರೆ. ಇಡೀ ಕೂಟ ಮುಖಾಮುಖಿಯ ಕಣವಾಗುತ್ತದೆ. ಈ ಮುಖಾಮುಖಿಯ ಅಂತ್ಯದಲ್ಲಿ ಅಷ್ಟೋ ಇಷ್ಟು ತಿಳಿವು ಮೂಡಬಹುದು, ತಣಿವು ಮೂಡಬಹುದು. ಹೀಗೆ ಹೇಳುವಾಗ ಇವೆಲ್ಲ ಬರೀ ಕಲ್ಪಿತವಾಗಿ ಕಂಡೀತು. ಆಡುವವರು ತಮ್ಮ ಪಾಡಿಗೆ ತಾವು ರಂಗದ ಮೇಲೆ ಅಭಿನಯಿಸುತ್ತಾರೆ ಮತ್ತು ನೋಡುವವರು ತಮ್ಮ ಪಾಡಿಗೆ ತಾವು ಪ್ರೇಕ್ಷಾಂಗಣದಲ್ಲಿ ವಿವಿಕ್ತವಾಗಿ ಮೌನವಾಗಿ ಕೂತು ನೋಡುತ್ತಾರೆ. ಇಂಥಲ್ಲಿ ಈ ವಾದ, ಚರ್ಚೆ, ತೀರ್ಪುಗಳ ಪ್ರಕ್ರಿಯೆಯೆಲ್ಲ ನಡೆಯುವುದಾದರೂ ಹೇಗೆ ಎಂಬ ಸಂದೇಹ ಉಂಟಾಗುವುದು ಸಹಜ. ಈ ಪ್ರಕ್ರಿಯೆ ಪ್ರತ್ಯಕ್ಷವಾದುದಲ್ಲ, ಬಹುಮಟ್ಟಿಗೆ ಪರೋಕ್ಷವಾದದ್ದು. ಎಂದರೆ ಅದೇ ಜನರನ್ನು ನಿತ್ಯ ದಾರಿಯಲ್ಲಿ, ಮನೆಯಲ್ಲಿ, ಹೊಲದಲ್ಲಿ, ಅಂಗಡಿಯಲ್ಲಿ, ಮದುವೆ ಮುಂಜಿಗಳಲ್ಲಿ, ನೇರ ಪ್ರೀತಿ ಜಗಳದಲ್ಲಿ ನಾವು ಸಂಧಿಸಿದ್ದೇವೆ. ಅವರ ಹಾಗೂ ನಮ್ಮ ಅನುಮಾನ, ವಾದ, ಚರ್ಚೆಗಳನ್ನೇ ನಿಜವಾಗಿ ನಮ್ಮ ನಾಟಕದ ಪಾತ್ರ, ಸನ್ನಿವೇಶ, ನಡವಳಿಕೆಗಳಲ್ಲಿ ಧ್ವನಿಸಿಕೊಂಡು ನೋಡಿಕೊಳ್ಳುತ್ತಿರುತ್ತೇವೆ. ಮತ್ತು ನೋಡುವವರು ಅವುಗಳನ್ನೇ ಮರುಬಾಳಿಕೊಳ್ಳುತ್ತಾ ನೋಡುತ್ತಿರುತ್ತಾರೆ. ಬದುಕಿನಲ್ಲಿ ತೀರ್ಮಾನವಾಗದೆ ಉಳಿದು ಹೋದ ಅನುಮಾನ, ಪ್ರಶ್ನೆ, ಚರ್ಚೆಗಳು ನಾಟಕದೊಳಕ್ಕೆ ಪ್ರವೇಶಿಸಿ ಮುಂದುವರಿಯುತ್ತವೆ ಮತ್ತು ನಾಟಕದಲ್ಲೂ ಉಳಿದು ಬಿಡುವ ವಿಶೇಷ ಪ್ರಶ್ನೆಗಳು ಮತ್ತೆ ಬದುಕಿನಲ್ಲಿ ಪ್ರವೇಶಿಸುತ್ತವೆ. ಪುನಃ ಮತ್ತೊಂದು ನಾಟಕವಾಡುವಾಗ ಮತ್ತೆ ಬದುಕಿನಲ್ಲಿ ಬಿಂಬಿಸುವ ಪ್ರಶ್ನೆಗಳು ನಾಟಕದಲ್ಲಿ ಧ್ವನಿಸುತ್ತವೆ. ಹೀಗೆ ಪ್ರಕ್ರಿಯೆ ಮುಂದುವರಿಯುತ್ತದೆ. ಇಲ್ಲಿ ಆಡುವವರು ಮತ್ತು ನೋಡುವವರ ನಡುವಣ
ಜಗಳ ಹೊಂದಾಣಿಕೆಗಳ ಬಗ್ಗೆ ಹೇಳಿದೆ. ಆದರೆ ಅಷ್ಟೇ ಅಲ್ಲ, ಈ ಮುಖಾಮುಖಿಯ ಪ್ರಕ್ರಿಯೆಯ ಆರಂಭದಲ್ಲಿ ನಟ ತನ್ನ ಅಭಿನಯ ತಂತ್ರವನ್ನು ರೂಢಿಸಿಕೊಳ್ಳುವ ಹಂತದಲ್ಲಿಯೇ ಮೊದಲಾಗುತ್ತದೆ. ಅಲ್ಲೇ ನಟನೆಗೂ ಆತ ಕಲಿತುಕೊಳ್ಳುವ ಅಭಿನಯ ತಂತ್ರಗಳಿಗೂ ಮಧ್ಯೆ ಮುಖಾಮುಖಿ ನಡೆಯುತ್ತದೆ. ಅನಂತರ ಲೇಖಕ, ನಟ, ಆತನ ತಂತ್ರ ಇವುಗಳ ಮಧ್ಯೆಯೂ, ಅದಾದ ಮೇಲೆ ಲೇಖಕ, ನಟ, ತಂತ್ರ ಹಾಗೂ ಸಾಮಾಜಿಕರ ಮಧ್ಯೆಯೂ ಮುಖಾಮುಖಿ ನಡೆಯುತ್ತದೆ. ಹೀಗೆ ಆಪ್ತ ಸಮಾಜವೊಂದರಲ್ಲಿ ಏಕಕಾಲಕ್ಕೆ ಸಂಕೀರ್ಣವಾಗಿ ನಡೆಯುವ ಅನೇಕ ಮುಖಾಮುಖಿಗಳ ಸರಸ್ಫೋಟವೇ ರಂಗಪ್ರಕ್ರಿಯೆ. ಈ ಮುಖಾಮುಖಿ ಕಾದಾಟ ಯಾತಕ್ಕಾಗಿ? ಯಾಕೆಂದರೆ ನಾವು ಒಂದು ಆತ್ಮೀಯ ಸಮಾಜದಲ್ಲಿ ಭಾಗಿಗಳು, ಕೂಡಿ ಬದುಕುವವರು, ಪರಸ್ಪರ ಪ್ರೀತಿಗಾಗಿ ತಹತಹಿಸುವವರು. ಅದಕ್ಕಾಗಿ ನಮ್ಮ ಕಾದಾಟವೆಲ್ಲ ಪರಸ್ಪರ ಮತ್ತೂ ಹತ್ತಿರವಾಗಲಿಕ್ಕಾಗಿ, ಅದಕ್ಕಿರುವ ಆತಂಕಗಳನ್ನು ಕಿತ್ತೆಸೆಯಲಿಕ್ಕಾಗಿ. ಆಪ್ತ ಸಮಾಜದ ಸಹಭಾಗಿಗಳಲ್ಲಿ ಮಾತ್ರವೇ ಇಂತಹ ಬೆತ್ತಲೆ ಮುಖಾಮುಖಿ ಸಾಧ್ಯ. ಈ ಕಾರಣಕ್ಕಾಗಿಯೇ ಸಂಸ್ಕೃತ ಕಾವ್ಯಮೀಮಾಂಸೆ ನಾಟಕ ನೋಡುವವರನ್ನು ಪ್ರೇಕ್ಷಕರು ಎನ್ನದೆ ಸಾಮಾಜಿಕರು ಎಂಬ ವಿಶಿಷ್ಟ ಹೆಸರಿನಿಂದ ಕರೆದಿದೆ. ಯಾವುದೇ ಪ್ರೇಕ್ಷಕರು ಸರ್ಕಸ್ಸನ್ನು ನೋಡಿ ಖುಷಿಪಡಬಹುದು. ಆದರೆ ಹಾಗೆ ಎಲ್ಲ ಪ್ರೇಕ್ಷಕರು ನಾಟಕವನ್ನು ನೋಡಿ ಅದರ ನಿಜ ಅನುಭವವನ್ನು ಪಡೆಯಲಾರರು. ಆಪ್ತ ಸಮಾಜದಲ್ಲಿದ್ದು ಒಂದು ಜೀವಂತ ಸಂಸ್ಕೃತಿಯ ಅಜ್ಞಾತ ಸೂಕ್ಷ್ಮಗಳನ್ನೆಲ್ಲ ರಕ್ತಗತಗೊಳಿಸಿಕೊಂಡಿರುವ ಪ್ರೇಕ್ಷಕರು ಮಾತ್ರವೇ ನಾಟಕ ನೋಡಿ ಅನುಭವಿಸಬಲ್ಲರು. ಅಂಥವರೇ ಸಾಮಾಜಿಕರು. ಕಲೆ ಎನ್ನುವುದು ಸಾರ್ವತ್ರಿಕ, ಸಾರ್ವಕಾಲಿಕ, ಅಷ್ಟೇ ಏಕೆ ಸಾರ್ವಲೌಕಿಕ ಎನ್ನುತ್ತೇವಲ್ಲ. ಮೇಲಿನ ಮಾತುಗಳೆಲ್ಲ ಅದಕ್ಕೆ ವಿರೋಧವಾಗಿ ಒಮ್ಮೆ ಕಂಡೀತು. ಆದರೆ ಹಾಗಲ್ಲ. ಶೇಕ್ಸ್ಪಿಯರ್ ಲಂಡನ್ನಲ್ಲಿ ರಾಜಮಾನ್ಯತೆ ಪಡೆದುಕೊಂಡು ಅಲ್ಲಿನ ಪ್ರೇಕ್ಷಕರಿಗೆ ತನ್ನ ನಾಟಕ ಮಾಡಿ ತೋರಿಸುತ್ತಿದ್ದ. ಆದರೆ ಆತ ತನ್ನ ನಾಟಕಗಳಲ್ಲಿ ನಿಜವಾಗಿ ಮುಖಾಮುಖಿಯಾಗಿ ಕಾದಾಡಿಕೊಳ್ಳುತ್ತಿದ್ದದ್ದು ಸ್ಟ್ರಾಟ್ಫರ್ಡ್ನ ತನ್ನ ಆಪ್ತ ಸಮಾಜದ ಜೊತೆಗೇ ಇದ್ದಿರಬೇಕು. ಪ್ರಾಯಶಃ ಹೀಗೆ ಆತನ ನಾಟಕಗಳು ಆಪ್ತತೆಯಲ್ಲಿನ ಬೆತ್ತಲೆ ಕಾದಾಟಗಳಾಗಿದ್ದರಿಂದಲೇ ಅವು ಅಪ್ಪಟ ಮಾನವೀಯವಾದವು. ಅದಕ್ಕಾಗಿಯೇ ಲಂಡನ್ನಿನ ಅಂದಿನ ಪ್ರೇಕ್ಷಕರನ್ನು ಸೆರೆ ಹಿಡಿದವು. ಮತ್ತು ಅದಕ್ಕಾಗಿಯೇ ಅವು ಇವತ್ತು ಕೂಡ ಜಗತ್ತಿನ ಎಲ್ಲ ಕಡೆಯ ಸಾಮಾಜಿಕರನ್ನು ಸೆಳೆದು ಸೆರೆ ಹಿಡಿಯುವ ಶಕ್ತಿಯುಳ್ಳವಾಗಿವೆ. ಬೇಂದ್ರೆ ಅವರ ನೆನಪಾಗುತ್ತದೆ. ಯಾರೋ ಒಮ್ಮೆ ಅವರನ್ನು ಪ್ರಶ್ನೆ ಮಾಡಿದರಂತೆ, ಯಾಕೆ ಮಾಸ್ತರೆ, ನೀವು ಒಂದು ಸಲವಾದರೂ ಪರದೇಶಕ್ಕೆ ಹೋಗುವ ಮನಸ್ಸೇ ಮಾಡಿಲ್ಲ ಅಂತ. ಅದಕ್ಕೆ ಬೇಂದ್ರೆ, ಅಯ್ಯೋ, ಇಲ್ಲಿ ಸಾಧನಕೇರಿಯಾಗೆ ನನ್ನ ಜಗಳ ನ್ಯಾಯ ಇನ್ನೂ ತೀರಿಲ್ಲ ಅಂದರಂತೆ. ಇದು ತಮಾಷೆಯ ಮಾತಲ್ಲ. ಇದೇ ನಿಜವಾದ ಸೃಜನಶೀಲ ಕಲಾವಿದರ ಬೀಜ ಕಾಳಜಿ. ತುದಿಯಲ್ಲಿ ಒಂದು ಬಹುಮುಖ್ಯ ತಿದ್ದುಪಡಿ ಸೇರಿಸಬೇಕು. ಈ ತನಕ ಹೇಳಿದ್ದೆಲ್ಲ ತುಂಬ ಸ್ಥೂಲಗೊಳಿಸಿ ಸರಳೀಕರಿಸಿ ಹೇಳಿದ್ದು. ಒಟ್ಟಿನ ಜಾಡು ಕಾಣಿಸುವುದಕ್ಕಾಗಿ ಹೀಗೆ ಸ್ಥೂಲವಾಗಿ ತಕ್ತೆ ಹಾಕಿದ್ದೇನೆ. ಆದರೆ ಇದರೊಳಗಿನ ಪ್ರಕ್ರಿಯೆಗಳೆಲ್ಲ ತುಂಬ ಜಟಿಲವಾದವು, ಬಹು ಸೂಕ್ಷ್ಮವಾದವು. ಉದಾಹರಣೆಗೆ, ಕೆಲವರಿಗೆ ಆಪ್ತ ಸಮಾಜವೆನ್ನುವುದು ತಾನು ನಿತ್ಯ ಬದುಕುತ್ತಿರುವ ಈ ವರ್ತಮಾನದ್ದೇ ಅಲ್ಲದಿರಬಹುದು. ಅವರ ಆಪ್ತ ಸಮಾಜವು ಪ್ರಾಚೀನ ಜನಾಂಗೀಯ, ಭೂಗೋಳ, ಇತಿಹಾಸಗಳ ಯಾವುದೋ ಒಂದು ನಿಶ್ಚಿತ ಬಿಂದುವಿನಲ್ಲಿ ಇದ್ದಿರಬಹುದು. ಒಟ್ಟಿನ ಜಾಡು ಇದು. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ, ಸ್ಥೂಲವಾಗಿಯೋ ಸೂಕ್ಷ್ಮವಾಗಿಯೋ ಆಪ್ತ ಸಮಾಜದ ಜೊತೆ ಮುಖಾಮುಖಿಯಾಗಿ ಸೆಣಸಿಕೊಳ್ಳುವುದು, ಆ ಮೂಲಕ ಕಿಂಚಿತ್ ತಣಿಸಿಕೊಳ್ಳುವುದು ಯಾವುದೇ ಕಲಾಭಿವೃದ್ಧಿಯ ಪ್ರಕ್ರಿಯೆ. ಅದು ಕಾವ್ಯವಿರಲಿ, ಸಂಗೀತವಿರಲಿ, ಚಿತ್ರವಿರಲಿ, ನಾಟಕವಿರಲಿ. ಮತ್ತು ಅದೇ ಅಂತಿಮವಾಗಿ ಸಾರ್ವತ್ರಿಕ ಆಸಕ್ತಿ ಸೆಳೆದುಕೊಳ್ಳುವಂಥದ್ದು. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಮಿತ್ರರ ಜೊತೆ ಹಂಚಿಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.